ಇಲ್ಲ ಅದು ಹಿಪ್ಪೋದು ಅದೇನು ಗೆಸ್ಟೇಷನ್ ಪೀರಿಯಡ್ ಮುಗ್ದಿದೆ ಅಂತ ಗಮನಕ್ಕೆ ಬಂದಿತ್ತು, ಸ್ವಲ್ಪ ಪ್ರೊಲಾಂಗ್ ಆಯ್ತು ಅದು. ಅದಕ್ಕೆ ಡಿಲಿವರಿಗೆ ಪಾಶ್ಚರೇಷನ್ ಅಂತ ಅಂತಾರೆ. ಸ್ವಲ್ಪ ಡಿಲೇ ಆಗಿರೋ ಕಾರಣ ನಾವು ZAK ಕನೆಕ್ಟ್ ಮಾಡಿದಾಗ ಒಂದು ಸೆಟ್ ಆಫ್ ಡಾಕ್ಟರ್ಸ್ನ ನಮಗೆ ಅದೊಂದು ಹೆಲ್ತ್ ಡಯಾಗ್ನೋಸಿಸ್, ಯಾಕಂದರೆ ನೆಕ್ಸ್ಟು ಲೆವೆಲ್ ಆಫ್ ಟ್ರೀಟ್ಮೆಂಟ್ ಏನಿರಬೇಕು ಅಂತ ಕಂಡುಹಿಡಿಯೋಕ್ಕೆ ಮೊದಲು ಫಸ್ಟು ಡಯಾಗ್ನೋಸಿಸ್ ಮಾಡಬೇಕಾಗತ್ತೆ. ಅದಕ್ಕೆ ನಿನ್ನೆ ಅದೊಂದು ಪ್ರೊಸೀಜರ್ನ ನಾವು ಮಾಡಿದ್ವಿ. ಎಕ್ಸ್ಪೀರಿಯನ್ಸ್ಡ್ ವೈಲ್ಡ್ ಲೈಫ್ ವೆಟ್ಸ್ ಬನ್ನಿಘಟ್ಟ ಮತ್ತು ಮೈಸೂರು ಝೂಯಿಂದ ಅದೊಂದು ಸ್ಯಾಂಪಲ್ ಕಲೆಕ್ಷನ್, ಬ್ಲಡ್ ಇರ್ಬೋದು ಮತ್ತು ಬೇರೆ ಬಾಡಿಲಿ ಫ್ಲೂಯಿಡ್ಸ್ನ ಕಲೆಕ್ಟ್ ಮಾಡಿ ಅದು ಟೆಸ್ಟಿಂಗಿಗೆ ತೊಗೊಂಡೋಗಿದ್ದಾರೆ. ಸೊ ಅದು ಟೆಸ್ಟಿಂಗ್ ರಿಪೋರ್ಟ್ಸ್ ಮೇಲೆ ಅವರು ನೆಕ್ಸ್ಟ್ ಕೋರ್ಸ್ ಆಫ್ ಆ್ಯಕ್ಷನ್ ಏನಿದೆ, ಅದಕ್ಕೆ ನೆಸೆಸರಿ ಟ್ರೀಟ್ಮೆಂಟ್ ಏನು ಬೇಕಾಗತ್ತೆ ಅನ್ನೋದು ಪ್ರಿಸ್ಕ್ರೈಬ್ ಮಾಡ್ತಾರೆ. ಸೊ ಇವತ್ತೆಲ್ಲ ಸ್ವಲ್ಪ ಅದಕ್ಕೆ ಬೇರೆ ರೀತಿ ಟ್ರೀಟ್ಸ್ ಕೊಡಿ ಅಂತ ಅಂದ್ಬಿಟ್ಟು ನಾವು ಬೂಸ ಮತ್ತು ಬೆಲ್ಲ ಎಲ್ಲ ಮಿಕ್ಸ್ ಮಾಡಿ ಆಫರ್ ಮಾಡಿದ್ವಿ. ಡಾಕ್ಟರ್ ತಿಳಿಸ್ದಂಗೆ ಅದು ಅಂಶನಿ ಸ್ವಲ್ಪ ಎಕ್ಸೆಪ್ಟ್ ಮಾಡ್ಕೊಂಡಿದೆ. ಸೊ ಮುಂದಿನ ದಿನಗಳಲ್ಲಿ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದು ಅವ್ರು ಏನು ತಿಳಿಸ್ಕೊಡ್ತಾರೆ, ಆದಮೇಲೆ ನಾವು ಅವ್ರ ಟ್ರೀಟ್ಮೆಂಟ್ನ ನಾವು ಮುಂದೆ ತೊಗೊಂಡೋಗ್ತೀವಿ. ಡೆತ್ ಆಗಿದೆಯಾ ಸರ್? ಅದೇ ಅದೇನಾಗುತ್ತೆ ಅಂತ ಅಂದರೆ ಅದು ಅಲ್ಟ್ರಾಸೌಂಡು ಇನ್ಸ್ಟ್ರೂಮೆಂಟ್ ಏನು ತಂದಿದ್ರು ಅದಿಂದು ಸ್ಕಿನ್ ಥಿಕ್ನೆಸ್ ಎಲ್ಲ ತುಂಬ ದಪ್ಪ ಇರುತ್ತೆ ಹಿಪ್ಪೋದೆಲ್ಲ. ಸೊ ಅದು ನೆಸೆಸರಿ ರೀಡಿಂಗ್ಸ್ ಎಲ್ಲ ನಮಗೆ ಅಲ್ಟ್ರಾಸೌಂಡಿಂದ ಗೊತ್ತಾಗಲಿಲ್ಲ. ಅದಕ್ಕೆ ಸ್ಯಾಂಪಲ್ಸ್ ಎಲ್ಲ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ, ಬ್ಲಡ್ ಮತ್ತು ಬೇರೆ ಬಾಡಿ ಫ್ಲೂಯಿಡ್ಸ್ ಎಲ್ಲ ಸ್ಯಾಂಪಲ್ಸ್ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಅವ್ರು ಕನ್ಫರ್ಮೇಷನ್ ಮಾಡ್ತಾರೆ, ಏನಾರ ಮಗುಗೇನಾದ್ರು ಇಶ್ಯೂ ಇದೆಯಾ, ಇಲ್ಲ ತಾಯಿಗೇನಾರು ಇಶ್ಯೂ ಆಗಿದೆಯಾ ಈ ಪ್ರೆಗ್ನೆನ್ಸಿಯಿಂದ ಅಂತ ಅವರು ಕನ್ಫರ್ಮ್ ಮಾಡ್ತಾರೆ. ಸೊ ಅದ್ರ ಪ್ರಕಾರ ಅದು ನೆಸೆಸರಿ ಇನ್ಸ್ಟ್ರಕ್ಷನ್ಸ್ ಏನು ಡಾಕ್ಟರ್ ಕೊಡ್ತಾರೆ ನಾವಿಲ್ಲಿ ಫಾಲೋ ಮಾಡ್ತೀವಿ. ಸರ್ ಸ್ಪ್ರಿಂಕ್ಲರ್ ಹಾಕಿದ್ರೆ ಓಕೆ. ಈಗ ಸರ್ ಇದು ಮರಿ ಹೇಗೆ ತೆಗಿತೀರಾ? ಅದು ಡೆತ್ ಆಗಿದೆ ಅಂತ. ಅದೇ ಅದು ಏನಾಗುತ್ತೆ ಅಂತ ಅಂದರೆ ಅದು ನೆಸೆಸರಿ ಅವ್ರು ಹೇಳಿದ ಪ್ರಕಾರ ಅವರು ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ. ಅದು ನೆಸೆಸರಿ ಮೆಡಿಕೇಶನ್ಸ್ ಇಂದ ಅದು ಕ್ಲೀನಿಂಗ್ ಪ್ರೋಸೆಸ್ನ ಅದು ತಾಂತಾನೆ ಬಾಡಿ ಮಾಡ್ಕೊಳುತ್ತೆ ಅಂತ ತಿಳಿಸಿದ್ದಾರೆ. ಅದು ನನಗೂ ಗೊತ್ತಿಲ್ಲ, ಬಟ್ ಅವ್ರು ಹೇಳಿದ್ದೇನು ಅಂತ ಅಂದರೆ ಆ ಪ್ರೋಸೆಸ್ ಹಂಗಿದೆ ಅಂತ. ವಿತ್ ನೆಸೆಸರಿ ಮೆಡಿಕೇಶನ್ ಇಂದಾನೆ ಅದನ್ನ ಕ್ಲೀನಿಂಗ್ ಪ್ರೋಸೆಸ್ ಮಾಡಬೇಕಾಗತ್ತೆ ನಾವು ಮೊದಲು. ಬಟ್ ಇದು ಟೆಸ್ಟ್ ರಿಪೋರ್ಟ್ಸ್ ಎಲ್ಲ ಬಂದಾದ್ಮೇಲೆ ನಾವು ಒಂದು ನಿಖರವಾಗಿ ಏನು ಟ್ರೀಟ್ಮೆಂಟ್ ಕೊಡಬೇಕು ಹಂಸಿನಿ ಹಿಪ್ಪೋಗೆ ಅನ್ನೋದು ತಿಳಿಸ್ಕೊಡ್ತಾರೆ. ಸರ್ ಈಗ ಇದು ಈ ನೀರಾನೆ ಇನ್ನು ಎಷ್ಟು ಮರಿ ಆಗ್ಬೋದು ನೆಕ್ಸ್ಟ್ ಇನ್ ಫ್ಯೂಚರ್? ಇದು ಮೂರನೇದು ಸರ್? ಇದು ನಮ್ಮ ಝೂ ಬಂದಾದ್ಮೇಲೆ ಅದು ಮೂರನೇದಿದೆ. ಇದು ಅಲ್ಲ, ಇದು ಗೊತ್ತಿಲ್ಲ ನನಗೆ. ಹಿಂದೆದು 2 ಮರಿ ಹಾಕಿತ್ತದು. ಸೊ ಫಸ್ಟ್ ಮರಿ ಸ್ವಲ್ಪ ಮೇಲ್ ಅಗ್ರೆಷನ್ ಇಂದ ಅದು ತೀರ್ಕೊಂತು. ಸೊ ಅದು ನ್ಯಾಚುರಲ್ಲೂ ಅದಾಗತ್ತೆ. ಸೊ ಮರಿ ಬಂದಾಗ ಮೇಲ್ ಅಗ್ರೆಷನ್ ತುಂಬಾ ಜಾಸ್ತಿ ಇರುತ್ತೆ ಮರಿ ಮೇಲೆ. ಆಮೇಲೆ ಸೆಕೆಂಡ್ ಟೈಮ್ ನಾವು ಸಪ್ರೇಟ್ ಮಾಡಿದ್ವಿ ಮೇಲ್ ಮತ್ತೆ ಫೀಮೇಲ್ನ. ಸೊ ಅದು ಮರಿ ಹಾಕಮೇಲೆ ಅದೇನೋ ಡ್ರೌನಿಂಗ್ ಇಂದ ಮತ್ತೆ ಸ್ವಲ್ಪ ಇಶ್ಯೂಸ್ ಇಂದ ಸತ್ತೋಗಿತ್ತು ಅಂತ ನಮಗೆ ಗಮನಕ್ಕೆ ಬಂದಿತ್ತು. ಸೊ ಈ ಸಲ ನೋಡ್ಬೇಕದು ಏನು ರಿಪೋರ್ಟ್ಸ್ ಏನು ಬರುತ್ತೆ ಅದ್ಮೇಲೆ ನಾವು ಡಿಸಿಷನ್ ತಗೊಬೇಕಾಗುತ್ತೆ.